ಕರ್ತನಲ್ಲಿ ಪ್ರಿಯರೇ, ಸರ್ವರಿಗೂ ಒಡೆಯನೂ ರಕ್ಷಕನೂ ಆಗಿರುವ ನಮ್ಮ ತಂದೆಯಾದ ದೇವರ ಹೆಸರಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನ ವಂದಿಸೋಳಾಗಿದ್ದೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಯೋಬ 11:7. ಯೋಬ 11:7. ದೇವರ ಅಗಾಧಗಳನ್ನ ಕಂಡುಕೊಳ್ಳಬಲ್ಲಿಯ, ಸರ್ವಶಕ್ತನನ್ನ ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದೇನು? ದೇವರ ಅಗಾಧಗಳನ್ನ ಕಂಡುಕೊಳ್ಳಬಲ್ಲಿಯ, ಸರ್ವಶಕ್ತನನ್ನ ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದೇನು? ಪ್ರಿಯರೇ, ಮುಂದುವರೆದು 11ನೇ ಚಾಪ್ಟರ್ 14 ವಚನದವರೆಗೂ ನೀವು ಒಮ್ಮೆ ಓದ್ಕೊಳ್ಳಿ. ದೇವರ ಅಗಾಧಗಳನ್ನ ನಾವು ಕಂಡುಕೊಳ್ಳಲು ಸಾಧ್ಯವೇ? ನಮ್ಮ ದೇವರು ಆಂತರ್ಯವನ್ನ ನೋಡುವಾತನು, ಅಂತರಂಗದಲ್ಲಿರುವ ಪ್ರಾರ್ಥನೆಯನ್ನ ಕೇಳುವಾತನು. ಅದೇ ವೇಳೆಯಲ್ಲಿ ಮಾನವರ ಆಳವಾದ ಅಂತರಂಗದಲ್ಲಿ ಮಾಡುವ ಪ್ರಾರ್ಥನೆಗಳನ್ನ ಮಾತ್ರವಲ್ಲ, ಅಕ್ರಮಗಳನ್ನ ಸಹ ಕರ್ತನು ಅರಿತಿರುವನು. ಪ್ರಿಯರೇ, ಆತನು ನಮ್ಮ ಪ್ರೀತಿಯ ತಂದೆಯಾದದ್ದರಿಂದ ನಮಗೆ ವಿರೋಧವಾದ ಕ್ರಿಯೆಗಳನ್ನ ಮುರಿದು ಹಾಕಿ ನಮಗೆ ನೀತಿ ನ್ಯಾಯ ದೊರೆಯುವಂತೆ ಮಾಡುವಾತನಾಗಿದ್ದಾನೆ. ಇಸ್ರಾಯೇಲ್ ರಾಜ್ಯವನ್ನ ಆಳುತ್ತಿದ್ದ ಅರಸನಾದ ಸೌಲನು ತನಗೆ ವಿರೋಧವಾಗಿ ದಾವೀದನು ಅರಸನಾಗಿ ಬಂದು ಬಿಡುವನೋ ಎಂದುಕೊಂಡು ದಾವೀದನನ್ನ ಕೊಲ್ಲಲು ಅನೇಕ ಸಾರಿ ಸಂಚು ಮಾಡಿದ್ದನ್ನು ನಾವು ಓದುವವರಾಗಿದ್ದೇವೆ. ತನ್ನ ಮಗಳಾದ ಮೀಕಳನ್ನ ದಾವೀದನಿಗೆ ಮದುವೆ ಮಾಡಿಕೊಡಲು 1 ಸಮುವೇಲ 18:20 ಓದಿದಾಗ ಅದು ತಿಳಿಯುತ್ತೆ. ಅದಕ್ಕೆ ತೆರವಾಗಿ 100 ಫಿಲಿಸ್ಟಿಯರ ಮುಂದೊಗಲನ್ನ ಕೊಡಬೇಕೆಂದು ವಿಧಿಸಿದನು. 100 ಫಿಲಿಸ್ಟಿಯರ ಮುಂದೊಗಲನ್ನ, ಅಂದರೆ ಮುಂದಿನ ಕೂದಲನ್ನ ಕೊಡಬೇಕು ಅಂತ ವಿಧಿಸ್ತಾನೆ. ದಾವೀದನನ್ನ ಫಿಲಿಸ್ಟಿಯರು ಕೊಲ್ಲಬಹುದೆಂದು ಯೋಚಿಸಿದನು. ಆದರೆ ದಾವೀದನು 200 ಫಿಲಿಸ್ಟಿಯರನ್ನ ಕೊಂದು ಮುಂದೊಗಲನ್ನು ತಂದು ಕೊಟ್ಟನು. ಈಗ ತನ್ನ ಮಾತಿನಂತೆ ತನ್ನ ಮಗಳನ್ನ ದಾವೀದನಿಗೆ ಮದುವೆ ಮಾಡಿ ಕೊಡಬೇಕಾಯ್ತು. ಈಗ ದಾವೀದನು ತನ್ನ ಮನೆಗೆ ಬಂದು ಬಿಟ್ಟರೆ ಅವನನ್ನು ಕೊಲ್ಲುವುದು ಸುಲಭವೆಂದು ಅವನು ಯೋಚಿಸಿರಬಹುದು. ಪ್ರಿಯರೇ, ಹೌದು, ಒಂದು ದಿನ ಸೌಲನ ಮೇಲೆ ದುರಾತ್ಮ ಬಂದಾಗ ಅವನು ಎದುರಿಗಿದ್ದ ದಾವೀದನನ್ನ ಕೊಲ್ಲಲು ಈಟಿಯನ್ನ ಎಸೆದಾಗ ದಾವೀದನು ತಪ್ಪಿಸಿಕೊಂಡು ಓಡಿ ಹೋದದ್ದನ್ನ ನಾವು ಓದುವವರಾಗಿದ್ದೇವೆ. ಸೌಲನು ದೂತರನ್ನ ಕಳುಹಿಸಿ ರಾತ್ರಿಯಲ್ಲಿ ಅವನ ಮನೆಗೆ ಹೊಂಚು ಹಾಕಿ ಅವನನ್ನ ಬೆಳಗಾಗುವಷ್ಟರಲ್ಲಿ ಕೊಲ್ಲುವಂತೆಯೂ ಆಜ್ಞಾಪಿಸುವುದನ್ನ ನೋಡಿದ್ದೇವೆ. ಮೀಕಲಳು ಆ ರಾತ್ರಿಯಲ್ಲಿ ದಾವೀದನು ತಪ್ಪಿಸಿಕೊಳ್ಳುವಂತೆ ಹೇಳಿ ಅವನ ಹಾಸಿಗೆಯ ಮೇಲೆ ಬೊಂಬೆಯನ್ನ ಮಲಗಿಸಿ ಹೊದ್ದಿಸಿದ್ದನ್ನ ಸಹ ನಾವು ಓದಿದ್ದೇವೆ. ಹೌದು ಪ್ರಿಯರೇ, ಅವನಿಗೆ ಸ್ವಸ್ಥವಿಲ್ಲ ಎಂಬುದಾಗಿ ಹೇಳಿ ಆಕೆ ಆ ಸೈನಿಕರನ್ನ ಕಳುಹಿಸಿಬಿಡ್ತಾಳೆ. ದಾವೀದನನ್ನ ಕಿಟಕಿಯ ಮೂಲಕ ಕೆಳಕ್ಕಿಳಿಸಿ ತಪ್ಪಿಸಿದಳು ಮೀಕಳು. 1 ಸಮುವೇಲ 19:12 ನೋಡುತ್ತೇವೆ. ದಾವೀದನನ್ನು ತನ್ನ ಮಗಳೇ ತಪ್ಪಿಸಿ ಕಾಪಾಡಿದಳೆಂದು ತಿಳಿದು ಕೋಪಗೊಂಡನು. ಅವಳನ್ನ ಬೇರೊಬ್ಬನಿಗೆ ಮದುವೆ ಮಾಡಿ ಕೊಟ್ಬಿಡ್ತಾನೆ ಸೌಲನು. ನೋಡಿ, ಎಂಥ ಭಯಂಕರವಾದಂತಹ ಆಲೋಚನೆಗೆ ಆ ವ್ಯಕ್ತಿ ಗುರಿಯಾಗ್ತಾನೆ. ಸೌಲನ ಮಾಡಿದಂಥ ಯಾವ ಸಂಚು ಫಲಿಸಲಿಲ್ಲ. ಕರ್ತನು ತಾನೇ ದಾವೀದನನ್ನ ಕಾಪಾಡಿದನು. ಸೌಲನ ರಾಜ್ಯಭಾರ ಮುಗಿಯುವಾಗ ಅವನು ಅವನ ಮಗನಾದ ಯೋನಾತನನ್ನ ಫಿಲಿಸ್ಟಿಯರಿಂದ ಗಿಲ್ಬೋವ ಬೆತ್ತದಲ್ಲಿ ಹತರಾದರು. ಅದರ ನಂತರ ಯೋಹಾನ ನಾವು ನೋಡುವುದಾದ್ರೆ, ಅದರ ನಂತರ ದಾವೀದನು ಅರಸನಾಗಿ ಇಸ್ರಾಯೇಲರನ್ನ ಪರಿಪಾಲಿಸಿದನು. ರಾಜ್ಯಭಾರವು ಸೌಲನ ವಶವಾದ್ದರಿಂದ ದಾವೀದನ ವಂಶಕ್ಕೆ ಬಂದಿತ್ತು. ಯಾವಾಗ ಯೋನಾತನು ಸೌಲನು ಹತರಾಗ್ತಾರೆ, ಆ ನಂತರ ಸೌಲನ ರಾಜ್ಯಭಾರ, ಸೌಲನ ಆ ಒಂದು ಸಾಮ್ರಾಜ್ಯ ಏನಿತ್ತು ಅದು ದಾವೀದನಿಗೆ ಬಂತು. ಆ ಮೂಲಕವಾಗಿ ದಾವೀದನ ವಂಶ ಅದನ್ನ ಆಳುವಂತಾಯಿತು. ಆತನು ತನ್ನ ಭಕ್ತರ ಹೆಜ್ಜೆಗಳನ್ನ ಕಾಯುವವನು. ಹೌದು ಪ್ರಿಯರೇ, ಆತನು ಯಾವಾಗಲೂ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಸೌಲನ ಒಂದೊಂದು ದುಷ್ಟ ಆಲೋಚನೆಗಳನ್ನು ಸಹ ಸ್ವಾಮಿ
ಕಾಣುವಂಥವನಾಗಿದ್ದಾನೆ. ನಾವು ಪ್ರಸಂಗಿ 3:11 ನೋಡ್ತೇವೆ, ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ, ಆದರೂ ದೇವರು ಆದ್ಯಾಂತವಾಗಿ ನಡೆಸುತ್ತಿರುವ ಕೆಲಸವನ್ನ ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಹೌದಲ್ವಾ? ಅವನು ಏನೆಲ್ಲ ಯೋಚನೆ ಮಾಡ್ದ, ಆದರೆ ಸ್ವಾಮಿ ದಾವೀದನ ವಂಶವನ್ನ ಆ ಒಂದು ಸಾಮ್ರಾಜ್ಯಕ್ಕೆ ಒಡೆಯನನ್ನಾಗಿ ಮಾಡ್ತಾನೆ. ಪ್ರಸಂಗಿ 8:17 ನೋಡ್ತೇವೆ, ನೋಡಿದರೆ ಇನ್ನೂ ಸವಿಸ್ತರವಾಗಿ ಕರ್ತನ ಸೃಷ್ಟಿ ಕೆಲಸವನ್ನ ಅರಿಯಬಹುದಾಗಿದೆ. ಬಹಳ ಅದ್ಭುತವಾಗಿ ಸ್ವಾಮಿ ಮಾಡಿರುವಂಥ ಒಂದೊಂದು ಸೃಷ್ಟಿಯನ್ನು ಸಹ ನಾವು ನೋಡಬಹುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವು ಎಷ್ಟು ಅಗಾಧವೋ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟು ಅಗಮ್ಯವೋ, ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾ ಕಾಲವು ಸ್ತೋತ್ರ ಹೇಳುವ. ಆಮೇನ್. ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು. ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುವರು. ಬಾಹುಬಲದಿಂದಲೇ ಯಾವನೂ ಜಯ ಹೊಂದಲಾರನು. 1 ಸಮುವೇಲ 2:9 ಪ್ರಕಾರ ನಾವು ಕರ್ತನ ಸನ್ನಿಧಾನದಲ್ಲಿ ಮೊಣಕಾಲೂರಿ ನಮ್ಮೆಲ್ಲ ವಿಷಯಗಳನ್ನ ಆತನಿಗೆ ಒಪ್ಪಿಸುವುದಾದರೆ ಪ್ರತಿಯೊಂದನ್ನ ಆಶೀರ್ವದಿಸಿ ನಡೆಸುವ ಆತನು ಪರಾತ್ಪರನಾದ ತಂದೆಯಾದ ದೇವರು. ಆತನು ಸದಾ ಕಾಲವು ನಮ್ಮೊಂದಿಗಿರುವ ಆತನಾಗಿದ್ದಾನೆ. ಆಮೇನ್. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.